ಬರ್ತೂರು ಒಳಗಡೆ ಜಾತ್ರೆ ಬೇಟಿ ಏನ್ ಮಗು ಸ್ಕಿನ್ ಕೇರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಅಮ್ಮ ಅವ್ರ ಊರಲ್ಲಿ ಜಾತ್ರೆ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಮಾಡ್ತೀನಿ. ಇವರು ನಮ್ಮ ಅಮ್ಮನ ತಮ್ಮ ಕುಮಾರ್. ನಾವೆಲ್ಲ ಪ್ರೀತಿಯಿಂದ ಗುಡೀಸ್ ಅಂತೀವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇವರೇ ಸ್ವಲ್ಪ ಫನ್ನಿಯಾಗಿ ಕಾಮಿಡಿಯಾಗಿ ಎಲ್ಲ ಮಾತಾಡ್ತಾರೆ. ಸೊ ಇನ್ನು ಮುಂದೆ ಮಾತಾಡ್ತಾರೆ, ಬನ್ನಿ ನೋಡೋಣ. ಮಾಡ್ತಾ ಇದೀವಿ. ಹೋಗ್ತಾ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ನಾನೇ ಡ್ರೈವ್ ಮಾಡ್ಕೊಂಡ್ಬಂದೆ, ಸೊ ಹಂಗಾಗಿ ಏನೂ ವ್ಲಾಗ್ ಮಾಡಲಿಲ್ಲ. ಮಧ್ಯ ಮನೆಗೆ ಬಂದ್ವಿ ಇವಾಗ. ಸೊ ಒಳಗೆ ಹೋಗೋಣ ಬನ್ನಿ. ಇವನು ಸುಮಂತ್ ಅಂತ ನಮ್ಮ ಮಾವ ಅವ್ರ ದೊಡ್ಡ ಮಗ. ಸೊ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಲೇಟಾಗಿ ಬಂದ್ರು ಇವನು ಮತ್ತೆ ಪಿಳ್ಳ. ಎಷ್ಟ್ ಗಂಟೆಗೆ ಬಂದಿದ್ಯಾ ಅನ್ಬಿಟ್ಟು ಎಷ್ಟ್ ಗಂಟೆಗೆ ಬಂದಿದ್ಯಾ? ಎಲ್ಲರೂ ಬಂದರು. ಸೊ ಎಲ್ಲರೂ ಊಟ ಮಾಡಿ ಜಾತ್ರೆ ಕಡೆ ಹೊರಟ್ವಿ. ನಾನು, ನಿಮ್ಮಿ, ಪಿಳ್ಳ, ಸುಮಂತು, ಅವರಪ್ಪ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೊರಟ್ವಿ. ಇಲ್ಲಿ 2 days ಜಾತ್ರೆ ನಡೆಯುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ವೀಕೆಂಡ್ಸೇ ಬರೋದು. ಸೊ ಬರ್ತೂರು ಮಂಡ್ಯ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ಜಾತ್ರೆ ಬಗ್ಗೆ. ಸ್ಯಾಟರ್ಡೆ ಬರ್ತೂರು ಹೊಳೆ ಕಡೆ ನಡೆಯುತ್ತೆ. ಇನ್ನೊಂದು ಸಂಡೇ ಮಾರ್ನಿಂಗ್ ಬೆಟ್ಟದ ಜಾತ್ರೆ ಅಂತ ಹೇಳ್ತಾರೆ. ಸೊ ರಂಗನಾಥ ಸ್ವಾಮಿ ಬೆಟ್ಟ ಅದು. ಲಾಸ್ಟ್ ಬ್ಲಾಗಲ್ಲಿ ಅಡ್ಡೆ ದೇವ್ರನ್ನ ತೋರಿಸಿದ್ದೆ ನಾನು. ಸೊ ನಮ್ಮ ಊರಿಗೆ ಬಂದಿತ್ತು ಅದು. ಅದೇ ಅಡ್ಡೆ ದೇವರು ಇಲ್ಲಿ ಹೊಳೆ ಕಡೆನೇ ಇರುತ್ತೆ. ಆಮೇಲೆ ಹೊಳೆ ಬೆಟ್ಟದ ಮೇಲೂ ಇರುತ್ತೆ. ಎಲ್ಲಾನು ಬ್ಲಾಗಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಬನ್ನಿ ಹೋಗೋಣ. ಬಂದ್ವಿ ಇವಾಗ ಬರ್ತೂರು ಒಳಗಡೆ ಜಾತ್ರೆಗೆ. ಸೊ ಅಲ್ಲೇ ದೂರದಲ್ಲೇ ಕಾರ್ ಪಾರ್ಕ್ ಮಾಡಿ ಇವಾಗ ನೆಡ್ಕೊಂಡು ಹೋಗ್ತಾ ಇದೀವಿ. ಸುಮ್ಮನೆ ಮುಂದೆ ಎಲ್ಲ ರಶ್ ಆಗುತ್ತೆ, ಟಿಕೆಟ್ ಎಲ್ಲ ಕಷ್ಟ ಆಗುತ್ತೆ ಅದಕ್ಕೆ. ಸೊ ಇವಾಗ ನಾನು, ಪಿಳ್ಳ, ಮುಂಚೆ ಅಂತ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಗುಡೀಸ್ ನೋಡಿ ಇಲ್ಲಿ ಏನೇನೋ ಮಿಮಿಕ್ರಿ ಮಾಡ್ಕೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ. ಮೇನ್ ಎಂಟ್ರೆನ್ಸ್ ಹೊಳೆ ಕಡೆ ಇದೆ, ಬಟ್ ನಾವು ಬ್ಯಾಕ್ ಸೈಡಿಂದ ಬಂದ್ವಿ. ಸೊ ಹಂಗಾಗಿ ನಿಟ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಪಾರ್ಕಿಂಗಿಗೆಲ್ಲ ಈ ಸಲ ತುಂಬ ಕಡೆ ಜಾಗ ಮಾಡಿದ್ರು. ಸೊ ಇಲ್ಲಿ 2 wheelers ಪಾರ್ಕಿಂಗ್ ಇತ್ತು. ಇಲ್ಲಿ ಹೊಸ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ರೆಡಿ ಆಗುತ್ತೆ ಅನ್ಸುತ್ತೆ. ಸಖತ್ತು ರಶ್ ಇತ್ತು ಟೆಂಪಲ್. ನಾವು ಹೋಗೋದು ಬೇಡ ಅನ್ಕೊಂಡ್ವಿ. ಆಮೇಲೆ ಮುಂದೆ ಹೋದಾಗ ಒಬ್ರು ಅಂಕಲ್ ಗೊತ್ತಿದ್ರು. ಸೊ ಹಂಗಾಗಿ ಅವರು ಒಳಗೆ ಬಿಟ್ಟರು. ಹಂಗೆ ಸೀದಾ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇ ಅಡ್ಡೆ ದೇವರು. ಎಲ್ಲ ಊರಿಗೂ ಉತ್ಸವಕ್ಕೆ ಹೋಗಿ ಇಲ್ಲಿ ಬಂದು ಬರ್ತೂರಲ್ಲಿದೆ ಇವಾಗ. ಇದು ನೈಟ್ ಚಂದ್ರ ಬರ್ತಿದ್ದಂಗೆನೆ ಇದನ್ನು ಮತ್ತೆ ಕಳಸ ತೋರಿಸ್ತೀನ ನೆಕ್ಸ್ಟು. ಅದನ್ನು ಎರಡನ್ನೂ ಹೊತ್ಕೊಂಡು ಬೆಟ್ಟದ ಮೇಲೆ ಹೋಗಿ ಹಾಲ್ಟ್ ಆಗುತ್ತೆ ಅಲ್ಲಿ. ಇದು ಬಿನ್ಗೆ ಅಮ್ಮ ಕಳಸ. ಬೆಳಗ್ಗೆ ಪೂಜಾರಿ 6 ಗಂಟೆಗೆ ಬಂದು ಇಲ್ಲಿ ಹೊಳೆ ನೀರು ತಂದು ಇಲ್ಲಿ ಇದನ್ನ ಇಡ್ತಾರೆ. ಇಷ್ಟು ದೇವ್ರ ಬಗ್ಗೆ ಆಯ್ತು. ಇವಾಗ ಹೊಳೆ ನೋಡೋಣ ಬನ್ನಿ. ಇಲ್ಲಿ ಪೂಜಾರಿ ಹೊಳೆ ನೀರಲ್ಲಿ ಸ್ನಾನ ಮಾಡಿಕೊಂಡು ಬಾನದೇವರು ಅಂತ ಇದೆ, ಅಲ್ಲಿಗೆ ಮಡಿಯಿಂದ ಬಂದು ಕುತ್ಕೊಂಡು ಪೂಜೆ ಮಾಡ್ತಾರೆ. ಈಗ ಸಮ್ಮರ್ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ. ಸೊ ಮಳೆಗಾಲದಲ್ಲಿ ಬಂದ್ರೆ ಇಲ್ಲೆಲ್ಲ ಫುಲ್ ತುಂಬಿರುತ್ತೆ. ಬರೀ ಫೋಟೋ ಶೋಕಿ, ಬರೀ ಫೋಟೋ ಹುಚ್ಚಿ ಇವಳಿಗೆ. ಟಿಬೇಟಿಯನ್ಸರು ಅಪ್ಪೆ ತಪ್ಪೆ ಬಂದ್ಬಿಟ್ಟಿದ್ದಾರೆ. ಇವರು
ಬರೀ ಓಡ್ಬಿಡ್ತಿದ್ದಾರೆ. ಅವ್ರು ಟಿಬೆಟಿಯನ್ ಅಂತಿರೋದು ಯಾರು ಗೊತ್ತಾ ನನ್ಗೆ? ಯಾಕೆ ಅಕ್ಕಲ್ಲ ಬಕ್ಕ, ಯಾಕೆ ಯಾವ ಆಂಗಲ್ ಇಂದ ಟಿಬೆಟಿಯನ್ ತರ ಕಾಣ್ತಾವಳೆ ನೋಡಿ. ನಮ್ಮ ಮಗು ಇಲ್ಲಿ ಕಾಣ್ತಾ ಇದೆ ಡ್ಯಾಮ್. ಇದು ಟಿಬೆಟಿಯನ್ ಮಗು. ಟಿಬೆಟಿಯನ್ಸ್ ಅಪರೂಪಕ್ಕೆ ಅವ್ರ ದೇಶ ಬಿಟ್ಟು ಇಲ್ಲಿ ಬಂದ್ರೆ ಹಿಂಗೆ ಟ್ರೀಟ್ ಮಾಡೋದು, ಮರ್ಯಾದೆ ಜಗಳ ಮಾಡೋ. ಇದು ನನ್ನ ಇವತ್ತಿನ ಔಟ್ಫಿಟ್. ಇಲ್ಲ ಮಾಡ್ತಾಳೆ. ಇದು ಬಾನದೇವರು. ತುಂಬಾ ಜನಕ್ಕೆ ಇದು ಮನೆ ದೇವರು, ಹಂಗಾಗಿ ಇಲ್ಲಿ ಕೋಳಿ ಎಡೆ ಕೊಟ್ಟಿ ಶಂಖ ಚಾಟ್ಕು ಇಟ್ಟು ಪೂಜೆ ಮಾಡ್ತಾರೆ. ಈ ಜಾತ್ರೆಯಲ್ಲಿ ಟ್ಯಾಟೋ ಕೂಡ ಹಾಕ್ಸ್ಕೋಬಹುದು. ಹಂಗೆ ಜಾತ್ರೆ ನೋಡ್ಕೊಂಡು ಬರೋಣ ಬನ್ನಿ. ಆಯ್ತು ಮಾಡಲ್ಲ. ನೀವಿಬ್ರು ಆಚೆ ಕರ್ಕೊಂಡು ಹೋಗ್ತೀರಿ ಅಂದ್ಬಿಟ್ಟು ಮೋಸ ಮಾಡಿ ನನಗೆ ಫೋನ್ ಕೊಡಿಸ್ಬೇಕು ಕರ್ಕೊಂಡು ಬರ್ತೀರ. ಅದೇ ಖುಷಿಗೆ ಕಬ್ನ ಕೊಡಿಸ್ತೀವಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಸುಸ್ತಾಗಿತ್ತು. ಹಂಗೆ ಕಬ್ನಲ್ಲಿ ಕುಡಿತಾ ಇದ್ವಿ. ಇವ್ರು ನೋಡಿದ್ರೆ ಒಂದು ಗ್ಲಾಸಿಗೆ 30 ರೂಪಾಯಿ ಹೇಳಿದ್ರು. ಸೊ ವರ್ತಿಲ್ಲ ಅನ್ನಿಸ್ತು. ಬಟ್ ಏನೂ ಮಾಡಂಗಿರ್ಲಿಲ್ಲ, ಫುಲ್ ಸುಸ್ತಾಗಿರೋದ್ರಿಂದ ಅದನ್ನೇ ಕುಡ್ಕೊಂಡು ಹೊರಟ್ವಿ. ಫುಲ್ ಧೂಳ್ ತರ ಆಯ್ತು. ಹೆಂಗಿತ್ತಪ್ಪ? ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್, ಹೆವಿ ನಾಯ್ಸ್ ಪೊಲ್ಯೂಷನ್. ಸಿಕ್ಕಾಬಟ್ಟೆ ಧೂಳಿತ್ತು. ಜಾತ್ರೆ ಎಲ್ಲ ಮುಗೀತು. ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಹೇಗಿತ್ತು ಬಿಳೆ ಜಾತ್ರೆ? ಜೋರಾಗಿ ಮಾತಾಡು, ಜೋರಾಗಿ ಮಾತಾಡು. ಹೇಳು. ಚೆನ್ನಾಗಿತ್ತು. ನಾವೇ ಪ್ರೀತಿಲ್ಲ ನೋಡ್ತಾನೆ ಇರ್ತೀವಲ್ಲ. ಹಾ ಚೆನ್ನಾಯ್ತಾ? ಹೆಂಗಿತ್ತು ಕೊಂಚಿ? ಚೆನ್ನಾಗಿತ್ತು. ಚೆನ್ನಾಯ್ತಾ? ಬೇರೆ ಏನಾರು ಹೇಳು. ನಾಚ್ಕೊಂಡು ಹುಡುಗಿ. ಓಕೆ, ಇವಾಗ ಮನೆಗೆ ಹೋಗ್ತೀವಿ, ಆಮೇಲೆ ಸಿಗ್ತೀವಿ. ಬಾಯ್. ಬಂದ್ವಿ ಕಾರ್ ಹತ್ರ. ಜಾತ್ರೆಲೆಲ್ಲ ಓಡಾಡಿ ಫುಲ್ ಸುಸ್ತಾಗಿ ನಮ್ಮ ಮಾವ ಅಲ್ಲಿ ಹೋಗ್ಬಿಟ್ಟು ಕೂತಿದ್ರು. ಕಾರಲ್ಲಿ ಬಂದು ಕುತ್ಕೊಂಡ್ವಿ. ಜಾತ್ರೆ ಅಂತೂ ಫುಲ್ ಧೂಳಾಗಿತ್ತು, ಹಾಗಾಗಿ ಇಲ್ಲೆಲ್ಲ ಸುಸ್ತಾಗಿ ಯಾರಿಗೂ ಮಾತೇ ಬರ್ತಿರ್ಲಿಲ್ಲ. ಎಲ್ಲ ಫುಲ್ ಸೈಲೆಂಟಾಗಿ ಕುತ್ಕೊಂಡು ಮಕ್ಕ ನೋಡ್ಕೊಂಡು ಕೂತಿದ್ವಿ. ಸೊ ಆದ್ಮೇಲೆ ಅಲ್ಲಿಂದ ಹೊರಟಿ ಬಂದ್ವಿ. ಚಿಕ್ಕ ಏಜಲ್ಲಿ ಜಾತ್ರೆ ಅಂದ್ರೆ ಒಂಥರ ಖುಷಿ ಆಗೋದು. ಮನೆಗೆ ಬಂದಿದ ತಕ್ಷಣ ಎಲ್ಲ ಸಣ್ಣ ಮಕ್ಕಳು ಅಂದ್ಬಿಟ್ಟು ಎಲ್ಲರೂ ದುಡ್ಡು ಕೊಡೋರು. ಆ ದುಡ್ಡೆಲ್ಲ ಇಸ್ಕೊಂಡು ಆ ಜಾತ್ರೆಗೆ ಬಂದು ಆಟ ಸಾಮಾನು ಅದು ಬೇಕು ಇದು ಬೇಕು ಅಂತ ಎಲ್ಲ ತಗೊಂಡು ಅದೆಲ್ಲ ಆಟ ಆಡಿ ಆ ಥರ ಆ ಏಜಲ್ಲಿ ಇದ್ದಿದ್ದು ಮಜಾನೇ ಬೇರೆ. ಸೊ ಅದೆಲ್ಲ ನೆನಪಾಗ್ತಾ ಇತ್ತು. ಇವಾಗ ನಾವಂತೂ ಇವಾಗ ಫುಲ್ ದೊಡ್ಡವರಾದ್ಮೇಲೆ ವರ್ಷ ಹೋಗ್ತಾ ಇರ್ತೀವಿ. ಬಟ್ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅಷ್ಟು ಎಂಜಾಯ್ಮೆಂಟ್ ಕೊಡಲ್ಲ ಇವಾಗ ನಮಗೆ. ಬರ್ತಾ ಹಂಗೆ ಮಗ್ಗೆಲ್ಲೊಂದು ಸ್ಟಾಪ್ ಕೊಟ್ವಿ. ಸೊ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಅಲ್ಲಿ ಬೇಕ್ರಿ ಇದೆ, ಅಲ್ಲಿ ಒಂದು ಪೈನಾಪಲ್ ಕೇಕ್ ಅಂತ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ಸೊ ಅದನ್ನ ತಿನ್ಕೊಂಡು ಹೊರಟ್ವಿ ಮನೆಗೆ. ಮನೆಗೆ ಬಂದಿದ ತಕ್ಷಣ ಇಲ್ಲಿ ಸುಮಂತ್ ಎಲ್ಲಾರ್ಗೂ ಕಿತಾಪತಿ ಮಾಡ್ಕೊಂಡು ಕಿಟ್ಲ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದ. ಹಿಂಸೆ ಕೊಡ್ತಾವನೆ ನನಗೆ, ಅಷ್ಟು ಹಿಂಸೆ ಕೊಡ್ತಾವನೆ. ಇರ್ಲಿ ಬರ ಒಂದ್ ವಿಡಿಯೋ ಗೀಡೋ ಪವರು. ನನ್ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಇಷ್ಟು ಡೇ 1 ಒಳಗಡೆ ಜಾತ್ರೆ ಆಗಿತ್ತು. ನಾಳೆ ಬಿಟ್ಟ ಜಾತ್ರೆ ಅಲ್ಲಿ ಕೂಡ ಹೋಗಿ ವ್ಲಾಗ್ ಮಾಡ್ತೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ವೇಟ್ ಮಾಡ್ತಾ ಇರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ಕಿನ್ ಕೇರ್ ಮಿತ್ಕೊಳ್ಳಿ ಮೇಡಮ್. My virginal face.